KSRTC ಬಸ್ಸಲ್ಲಿ ಗದಗಿಂದ ಕೊಪ್ಪಳಿಗೆ ಟ್ರಾವೆಲ್ ಮಾಡುವಾಗ ಈ ಥರ ಒಂದು ವಿಡಿಯೋ ಸಿಗುತ್ತಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ಸ್ಟಾಪ್ ಇದೆ, ಇಲ್ಲಿ ಆ ಸ್ಟಾಪ್ ಆದಮೇಲೆ ತೋರಿಸ್ತೀನಿ ನೋಡಿ ಸೀನ್ರಿ ಯಾವ ಥರ ಇದೆ ಅಂತ. ನ್ಯಾಚುರಲ್ ಆಗಿ ಸಿಕ್ಕಿರುವಂಥ ವಿಡಿಯೋ ಇದು ನನಗೆ. ನಮ್ಮ ಒಂದು KSRTC ಬಸ್ಸಲ್ಲಿ ಡೋರ್ ಕಡೆ ಅಂದರೆ ಲಾಸ್ಟ್ ಸೀಟಲ್ಲಿ ಕೂತು ಟ್ರಾವೆಲ್ ಮಾಡುವಾಗ ಸಿಕ್ಕಿರುವಂಥ ವಿಡಿಯೋ ಇದು ನೋಡಿ. ಎಷ್ಟು ಸೂಪರ್ ಆಗಿರುವಂಥ ವಿಡಿಯೋ ಅಂತಂದರೆ ಇದು ಇಷ್ಟು ನ್ಯಾಚುರಲ್ ಆಗಿ ಅಲ್ಲಿ ನಮ್ಗೆ ನೋಡ್ಬೋದು. ಮೂನ್ ಕಾಣ್ತಿದೆ ಅಪೋಸಿಟಾಗಿ. ಒಂಥರ ಬೇರೆ ಥರನೂ ವೈಬ್ ಅಂತಲೇ ಹೇಳ್ಬೋದು. KSRTCಯಲ್ಲಿ ಟ್ರಾವೆಲ್ ಮಾಡುವಾಗ ಇಲ್ಲಿ ಕೆಲವೊಬ್ಬರೆಲ್ಲ ಫೋನಲ್ಲಿ ಸಾಂಗ್ ಇಟ್ಬಿಟ್ಟಿರ್ತಾರೆ. ಫೈನಲಾಗಿ ಇದು ಕೊಪ್ಪಳ ಬಸ್ ಸ್ಟ್ಯಾಂಡು. ಕೊಪ್ಪಳದಿಂದ ನೈಟು 8 ಗಂಟೆಗೆ ಬಸ್ಸುಗಳು ಎಲ್ಲೆಲ್ಲಿಗಿದಾವೆ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಹೈದ್ರಾಬಾದಿಗಿದ್ದಾವೆ, ಮಂಗಳೂರಿಗಿದೆ, ಕರ್ಕಿಹಳ್ಳಿ, ಆಮೇಲೆ ಕುಷ್ಟಗಿ, ಮುಂಡ್ರಿಗಿ, ಚಳ್ಳಾರಿ. 8 ಗಂಟೆಗೆ ಅಲ್ಲಿ ನೋಡ್ಬೋದು ಟೈಮಿಂಗ್ಸೂ ಇತ್ತು ಆ ಒಂದು ಡಿಸ್ಪ್ಲೇ ಬೋರ್ಡಲ್ಲಿ. ಇದು ಯಲಬುರ್ಗಾ ಬಸ್, ಇದು ಕೊಪ್ಪಳದಿಂದ ಯಲಬುರ್ಗಾ ಬಸ್ಸು. ಇದು ಕಂಟಿನ್ಯೂಸ್ ಆಗಿ ನಾರ್ಮಲಾಗಿ ಇರುವಂಥ ಬಸ್ ಇದು. ಇದು ನಮ್ಮ ಕೊಪ್ಪಳ ಬಸ್ ಸ್ಟ್ಯಾಂಡು. ನೈಟ್ ಟೈಮಲ್ಲಿ ಈ ಥರ ಇರುತ್ತೆ ನೋಡಿ. ಕೆಲವೊಂದು ಬಸ್ಸಸ್ ಇರ್ತವೆ ಹಳ್ಳಿಗಳಿಗೆ, ಕೆಲವೊಂದು ಬಸ್ಸಸ್ ಇರಲ್ಲ. ಅಂದರೆ ಡೇ ಟೈಮಲ್ಲೆಲ್ಲ ಇರುತ್ತೆ, ಬಟ್ ನೈಟ್ ಟೈಮಲ್ಲಿ ಸ್ವಲ್ಪ ಕಡಿಮೆ. ಇಲ್ಲಿ ನೋಡಿರ್ಬೋದು ಭಾಳಷ್ಟು ಜನ ಕೂತಿದ್ದಾರೆ ವೇಟ್ ಮಾಡ್ತಾ. ಲಾಂಗ್ ಜರ್ನಿ ಬಸ್ಸಸ್ ಏನಿರ್ತಾವಲ್ಲ ಅವನು ಇಲ್ಲಿಂದ ಇದ್ದಾವೆ, ಭಾಳಷ್ಟು ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ. ಬಟ್ ಕೊಪ್ಪಳ ಬಸ್ ಸ್ಟ್ಯಾಂಡಲ್ಲಿ ಪ್ರಾಬ್ಲಮ್ ಏನಂತಂದರೆ ಈ ಲಾಂಗ್ ಜರ್ನಿ ಯಾರ್ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ ಅವರಿಗೆ ಒಂದು ವೇಟ್ ಮಾಡೋಕ್ಕೆ ವೇಟಿಂಗ್ ರೂಮ್ ಇಲ್ಲ ಇಲ್ಲಿ. ಅದು ಒಂದು ದೊಡ್ಡ ಪ್ರಾಬ್ಲಮ್ ಇಲ್ಲಿ. ಯಾಕಂತಂದರೆ ಕೆಲವೊಬ್ಬರೆಲ್ಲ ನಮ್ಮ ಸುತ್ತಮುತ್ತ ಕೊಪ್ಪಳ ಅಂತಂದರೆ ಇಲ್ಲಿ ಅಂಜನಾದ್ರಿ ಮತ್ತು ಹಂಪೆ ಇರೋದ್ರಿಂದ ಭಾಳಷ್ಟು ಟೂರಿಸ್ಟ್ ಎಲ್ಲ ಬರ್ತಿರ್ತಾರೆ. ಸೊ ಅವರಿಗೊಂದು ಚಾರ್ಜಿಂಗ್ ಪಾಯಿಂಟ್ ಥರ ಒಂದು ವೇಟಿಂಗ್ ಹಾಲ್ ಮಾಡಿದರೆ ಅದು ಬೆಸ್ಟ್ ಅಂತಲೇ ಹೇಳ್ತೀನಿ. ಎಲ್ಲ ಕಡೆನೂ ಇದೆ, ಬಟ್ ಇಲ್ಲಿ ಯಾಕಿಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ನನ್ನ ಯೂಟ್ಯೂಬ್ ಚಾನಲ್, ಇಲ್ಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಿನ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ.